ಎವ್ರಿ ಮಂತು ಒಬ್ಬರು ಹುಷಾರು ತಪ್ತಾರ ಕರೆಕ್ಟಾ 4 ಜನ ಫ್ಯಾಮಿಲಿಲಿ ನೆಗಡಿ ಸ್ಟಾರ್ಟ್ ಆಗುತ್ತೆ, ಗಂಟ್ಲು ಕೆರೆತ ಸ್ಟಾರ್ಟ್ ಆಗುತ್ತೆ, ನೆಕ್ಸ್ಟ್ ಬ್ರಾಂಕೈಟಿಸು, ಚೆಸ್ಟ್ ಇನ್ಫೆಕ್ಷನ್ನು, ದೆನ್ ಡಾಕ್ಟರ್. ಆರ್ಗ್ಯಾನಿಕ್ ಬಂದಾಗ ಆ ಸಮಸ್ಯೆ ಇರೋಲ್ಲ ನಿಮಗೆ, ಡಾಕ್ಟ್ರಿಗೆ ಹೋಗೋ ಸಮಸ್ಯೆನೇ ಇರೋಲ್ಲ. ಅದು ಹುಷಾರು ತಪ್ಪು ತುಂಬ ರೇರು. ಯಾವಾಗ ಊಟ ಚೆನ್ನಾಗಿ ಮಾಡ್ತೀವಿ ಬಾಡಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ, ಇಮ್ಯುನಿಟಿ ಚೆನ್ನಾಗಿರುತ್ತೆ. ಇವಾಗ ನಮ್ಗೆ ಮೋರಿ ನೀರು ಕುಡಿದ್ಬಿಡ್ತೀನಿ ನಾನು, ನನಗೆ ಹುಷಾರು ತಪ್ಪು ತಿನ್ನೋಕೆ ಹೇಳಿ. ಒಂದು ಗೌರ್ಮೆಂಟು ಕೂಡ ಜನರ ಬದುಕಿಗೆ ಉತ್ತರದಾಯಿ ಅಲ್ವಾ, ಅವರು ಆರೋಗ್ಯವಾಗಿರ್ಬೇಕು ತಾನೆ. ಸೊ ಹೀಗಾಗಿ ಗೌರ್ಮೆಂಟಿಂದ ಏನು ಸಪೋರ್ಟ್ ಸಿಕ್ಕಿದೆ ಅಥವಾ ಸಿಕ್ಕಿಲ್ಲ? ರೈತರಿಗೆ ಸಬ್ಸಿಡಿ ಏನೇನೋ ಇದೆ ಆಯಿತಾ, ಅದೆಲ್ಲ ಆಲ್ ದೋಸ್ ರೈತ ಸಾಲ ಮನ್ನಾ ಮಾಡೋದು, ಸಬ್ಸಿಡಿ ಏನೂ ರೈತಂಗೆ ಹೆಲ್ಪ್ ಆಗೋಲ್ಲ. ಇದನ್ನು ಮಾಡ್ಕೊಂಡೇ ಬರ್ತಾಯಿದ್ದಾರೆ. ಇವತ್ತಲ್ಲ, 25-30 ವರ್ಷದಿಂದ ಸಾಲ ಮನ್ನಾ ಮಾಡ್ತಿದ್ದಾರೆ, ಸಬ್ಸಿಡಿಗಳು ಕೊಡ್ತಿದ್ದಾರೆ, ಎಲ್ಲ ಮಾಡ್ತಾರೆ. ಬರೀ ಯಾಕೆ ರೈತ 20 ವರ್ಷದಿಂದ ಇದ್ದ ರಿಚ್ನೆಸ್ ಇವತ್ತು ರೈತಂಗೆ ಯಾಕಿಲ್ಲ? ಆನ್ಸರ್ ಮೀ ದ ಕ್ವಶನ್. ಯಾಕೆ ಮುಘಲರು ಬಂದರು, ಯಾಕೆ ಬ್ರಿಟಿಷವ್ರು ಬಂದರು? ಆನ್ಸರ್ ದ ಕ್ವಶನ್. ಅವ್ರು ಯಾಕೆ ಬೇರೆ ದೇಶಕ್ಕೆ ಹೋಗಲಿಲ್ಲ? ಯಾಕೆ ಹೋಗಲಿಲ್ಲ? ಆನ್ಸರ್ ಹುಡುಕಿದ್ರೆ ಶ್ರೀಮಂತಿಗೆ ಇತ್ತು. ಆ ಶ್ರೀಮಂತಿಗೆ ಎಲ್ಲಿತ್ತು? ಕೃಷಿಯಲ್ಲಿತ್ತು. ಆ ಕೃಷಿ ತರಬೇಕು. ಓಕೆ, ನಮ್ಮ ಜನ ಹೆಲ್ತ್ ಕಾನ್ಷಿಯಸ್ ಆಗ್ತಾ ಇದ್ದಾರೆ, ಆರ್ಗ್ಯಾನಿಕ್ ಬಗ್ಗೆ ಒಂದು ಜೆನ್ಯೂನ್ ಒಲವು ಇದೆ. ಬಟ್ ಕಾಸ್ಟ್ಲಿ ಅನ್ನೋದಿದೆಯಲ್ಲ, ಆ ಕಾಸ್ಟ್ಲಿ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಅವ್ರಿಗೆ ಕನ್ಸರ್ನ್ಸ್ ಇದೆ. ಈ ಕಾಸ್ಟ್ಲಿ ಅನ್ನೋದು ಏನಿದೆ ಅಲ್ಲ, ನೀವು ರೈತರಿಗೆ ಕೊಡಬೇಕು, ನಿಮ್ಮದು ನಡೆಸಬೇಕು ಅನ್ನೋದು ಒಂದು ಜೆನ್ಯೂನ್ ರೀಸನ್ ಇದ್ದರೂ ಇದೆ ನಾನು. ಬಟ್ ತುಂಬ ಜನ ಅದನ್ನೇ ನೆಪ ಇಟ್ಕೊಂಡು ಅದನ್ನು ಕಾಸ್ಟ್ಲಿ ಮಾಡಿ, ಅಂದರೆ ಫೇಕ್ ಪ್ರಾಡಕ್ಟ್ಗಳು ಕಾಸ್ಟ್ಲಿ ಮಾಡ್ತಾ ಇದ್ದಾರೆ. ಹೇಳ್ತೀನಿ, ಈಗ ನೀವು ಒಂದು ಟೊಮೆಟೋದ ಎಕ್ಸಾಂಪಲ್ ಕೊಡ್ತೀನಿ. ಟೊಮೆಟೊ ತಿನ್ನೋದೇನಕ್ಕೆ? ಒಂದು ರುಚಿಗೆ. ತರಕಾರಿಗಳು ಇಟ್ಕೊಳ್ಳಿ, ಅದ್ರಲ್ಲಿ ಟೊಮೆಟೊ ಎಕ್ಸಾಂಪಲ್ ತೊಗೊಳ್ತಾರೆ. ತಿನ್ನೋದೇನಕ್ಕೆ? ರುಚಿಗೆ ಫಸ್ಟು, ಆಮೇಲೆ ಬಾಡಿಗೆ ನ್ಯೂಟ್ರಿಷನ್, ಆಯಿತಾ? ಆರ್ಗ್ಯಾನಿಕ್ ಟೊಮ್ಯಾಟೊ ಸ್ಟಡೀಸ್ ಹೇಳಪ್ಪ, ಆರ್ಗ್ಯಾನಿಕ್ ಟೊಮ್ಯಾಟೊ ಒಂದು ತಿನ್ನೋದು ಒಂದೇ, ಅಷ್ಟು ನ್ಯೂಟ್ರಿಷನ್ನು ಕೊಡುತ್ತೆ. ಅಷ್ಟು ಒಂದರಲ್ಲಿರೋ ಟೊಮೆಟೊಲಿರೋ ನ್ಯೂಟ್ರಿಷನ್ನು ಇನ್ಆರ್ಗ್ಯಾನಿಕ್ ಟೊಮ್ಯಾಟೊಲ್ಲಿ 10 ಟೊಮೆಟೊ ತಿನ್ಬೇಕು ನೀವು. ಓಕೆ, 10 ಇನ್ಆರ್ಗ್ಯಾನಿಕ್ ಟೊಮೆಟೊ ತಿಂದರೆ ಈ ಒಂದು ಆರ್ಗ್ಯಾನಿಕ್ ಟೊಮೆಟೊ ನ್ಯೂಟ್ರಿಷನ್ ನಿಮ್ಗೆ ಸಿಗುತ್ತೆ ಬಾಡಿಗೆ. ಸೊ ಯಾವ್ದು ಎಕ್ಸ್ಪೆನ್ಸಿವ್? ಆಯಿತಾ? ಇವತ್ತು 4 ಜನ ಇದ್ರ ಮನೆಯಲ್ಲಿ ಹೇಳಿ, ಎವ್ರಿ ಮಂತು ಒಬ್ಬರು ಹುಷಾರು ತಪ್ತಾರ ಕರೆಕ್ಟಾ? 4 ಜನ ಫ್ಯಾಮಿಲಿಲಿ ನೆಗಡಿ ಸ್ಟಾರ್ಟ್ ಆಗುತ್ತೆ, ಗಂಟ್ಲು ಕೆರೆತ ಸ್ಟಾರ್ಟ್ ಆಗುತ್ತೆ, ನೆಕ್ಸ್ಟ್ ಬ್ರಾಂಕೈಟಿಸು, ಚೆಸ್ಟ್ ಇನ್ಫೆಕ್ಷನ್ನು, ದೆನ್ ಡಾಕ್ಟರು ಗೊತ್ತಿರುತ್ತೆ. ಇದು ಸಿಂಪಲ್ ಫೀವರು, ವೈರಲ್ ಫೀವರು, ಅಷ್ಟು ಬಾಡಿ ವೀಕ್ ಇರುತ್ತೆ ನಿಮಗೆ. ಸೊ ಇಮ್ಯುನಿಟಿ ಇರೋಲ್ಲ, ಬೇಗ ಸಸೆಪ್ಟೇಬಲ್. ಸೊ ಏನೋ ಒಂದು ನೀರು ಕುಡಿದು ಈಗ ಬಂದುಬಿಡುತ್ತಲ್ಲ, ಡಾಕ್ಟ್ರ್ ಏನು ಮಾಡ್ತಾರೆ? ಬ್ಲಡ್ ಚೆಕ್ ಮಾಡಿಸ್ತಾರ, ಎಲ್ಲ ಡೆಂಗು, ಮಲೇರಿಯಾ ಎಲ್ಲ ನಿಮ್ಗೆ ಅದೇ ಒಂದು 4,000-4,500 ರೂಪಾಯಿ ಡಾಕ್ಟ್ರ್ ಫೀಸು ಎಲ್ಲ ಸೇರಿಸಿ. ಕೊನೆಗೆ ಏನು ಬರ್ಕೊಡ್ತಾರೆ? ಅಜಿತ್ರಾಲ್ 500 mg ಆ್ಯಂಟಿಬಯೋಟಿಕ್ ಕೊಡ್ತಾರೆ. ಅದು ಎಫೆಕ್ಟ್ ಆಗದಲ್ಲಿ ಅಂದ್ರೆ ಗ್ಯಾಸ್ಟ್ರಿಕ್ ಮಾತ್ರನೂ ಕೊಡ್ತಾರೆ. ಕರೆಕ್ಟಾ? 5 ದಿನ ತೊಗೊಳ್ತೀರಾ, ಎಷ್ಟು ಖರ್ಚಾಯಿತು? ತಿಂಗಳಿಗೆ 5,000 ರೂಪಾಯಿ. ನಿಮ್ಮ ಪ್ರತಿ ತಿಂಗಳು ಒಬ್ರೊಬ್ರು ಹುಷಾರು ತಪ್ತಾನೆ. ಆರ್ಗ್ಯಾನಿಕ್ ಬಂದಾಗ ಆ ಸಮಸ್ಯೆ ಇರೋಲ್ಲ ನಿಮಗೆ, ಡಾಕ್ಟ್ರಿಗೆ ಹೋಗೋ ಸಮಸ್ಯೆನೇ ಇರೋಲ್ಲ. ಅದು ಹುಷಾರು ತಪ್ಪು ತುಂಬ ರೇರು. ಯಾವಾಗ ಊಟ ಚೆನ್ನಾಗಿ ಮಾಡ್ತೀವಿ ಬಾಡಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ, ಇಮ್ಯುನಿಟಿ ಚೆನ್ನಾಗಿರುತ್ತೆ. ಇವಾಗ ನಮ್ಗೆ ಮೋರಿ ನೀರು ಕುಡಿದ್ಬಿಡ್ತೀನಿ ನಾನು, ನನಗೆ ಹುಷಾರು ತಪ್ಪು ತಿನ್ನೋಕೆ ಹೇಳಿ ತಪ್ಪಲ್ಲ. ಯಾಕಂದ್ರೆ ನಮ್ಮ ಬಾಡಿ ಕ್ಯಾನ್ ಹ್ಯಾಂಡಲ್ ಇಟ್. ನಮ್ಮ ಹೊಟ್ಟೆಲಿರೋ ಆ್ಯಸಿಡ್ ಅಷ್ಟು ಸ್ಟ್ರಾಂಗ್ ಆಗಿದೆ ನಮಗೆ. ಏನು ಇದು ಬಂದರೂ ಇಟ್ ವಿಲ್ ಕಿಲ್ ದಮ್. ಬಟ್ ಎಲ್ರಿಗೂ ಅದು ಇದಿರಲ್ಲ. ಈ ಎಲ್ಲ ಬಾಡಿ ತುಂಬ ಇದಾಗ್ಬಿಟ್ಟಿರುತ್ತೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಅದನ್ನೆಲ್ಲ ಲೆಕ್ಕ ಹಾಕೊಂಡ್ಬಿಟ್ರೆ, ಆ ಮಾತ್ರೆದು, ಡಾಕ್ಟ್ರದು, ಲ್ಯಾಬ್ದು ಎಲ್ಲ ಲೆಕ್ಕ ಹಾಕೊಂಡ್ರೆ ಇದು ಚೀಪೆಸ್ಟ್ ಅಲ್ವಾ ಇದು? ಎಕ್ಸಾಕ್ಟ್ಲಿ. ಎಷ್ಟು ವರ್ಷ ಆಯಿತು ಡಾಕ್ಟ್ರಿಗೆ ದುಡ್ಡು ಕೊಟ್ಟು? ಎಷ್ಟು ವರ್ಷ ಆಯಿತು? ಹೋಗೇ ಇಲ್ಲ ನೀವು. ನನ್ನ ಹೆಂಡತಿ ಮಗಳು ಯಾರು ಹೋಗಿಲ್ಲ ನಾವು. ಆ ಮೊದಲಂತೂ ನಾನು ಹೇಳಿದ್ನಲ್ಲ, ಫಸ್ಟು ಸ್ವಲ್ಪ ಕೆಮ್ಮು ಬರುತ್ತೆ, ಗಂಟ್ಲು ಕೆರೆತ ಆಗುತ್ತೆ, ಬ್ರಾಂಕೈಟಿಸ್ ಆಗುತ್ತೆ, ಆಮೇಲೆ ಇದಾಗಿ ಜ್ವರ ಬರುತ್ತೆ, ಡಾಕ್ಟ್ರ್ ಹತ್ರ ಹೋಗು, ಟೆಸ್ಟ್ ಮಾಡು. ಇದು ಬೇರೆಯವ್ರ ಸ್ಟೋರಿ ಹೇಳ್ತಲ್ಲ, ನಮ್ಮ ಸ್ಟೋರಿ, ನಮ್ಮನೆ ಸ್ಟೋರಿನೇ ಹೇಳ್ತಾ ಇರೋದು. ಹೋಗ್ಬಿಟ್ಟು ಕೊನೆಗೆ ಅಜಿತ್ರಾಲ್ ತಗೋ 500 mg 5 ದಿನ, ದಿಸ್ ಇಸ್ ದ ಸ್ಟೋರಿ. ಅದಿಲ್ಲ ಈಗ. ಎಷ್ಟು ಮಹಾ ಖರ್ಚಾಗತ್ತೆ ಒಂದು ಮನುಷ್ಯನಿಗೆ ಒಂದು ತಿಂಗಳಿಗೆ
1500ರಿಂದ 1800 ರೂಪಾಯಿ ಹೆಚ್ಚಿಗೆ ಖರ್ಚಾಗುತ್ತೆ ಆರ್ಗ್ಯಾನಿಕ್ ಫುಡ್ಡಿಂದ. 1500ರಿಂದ 1800 1800 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಎಕ್ಸ್ಟ್ರಾ. ಏನದು ಇವತ್ತಿನ ಬೆಂಗಳೂರಲ್ಲಿ ರೇಟ್ ಅದು ದೊಡ್ಡದ, ಅದು 4 ಜನಕ್ಕೆ ಎಷ್ಟು 5-6 ಸಾವಿರ ರೂಪಾಯಿ ಜಾಸ್ತಿ ಆಗುತ್ತೆ. ಮೂವಿ ಟಿಕೆಟ್ 1000 ರೂಪೀಸ್ಗೆ ಹೋಗ್ತಾ ಇದ್ದಾರೆ ಇವತ್ತು. ವೆನ್ ಇಟ್ ಕಮ್ಸ್ ಟು ಲಿವಿಂಗ್ ದಿಸ್ ಇಸ್ ನಥಿಂಗ್ ಅಲ್ವಾ. 1500ರಿಂದ 2000 ರೂಪಾಯಿ ನಥಿಂಗ್ ಅಲ್ವಾ. ಸೊ ಇದು ಭಾಳ ಒಳ್ಳೆ ಲೆಸನ್ ಆ್ಯಕ್ಚುಲಿ. ಸೊ ನಾವು ಚೀಪ್ ಅಂತ ಹೋಗ್ಬಿಡ್ತೀವಿ, ಬಟ್ ಆ್ಯಕ್ಚುಲಿ ನಾವು ಯಾಕಂದರೆ ನಮ್ಮ ದೇಹಕ್ಕೆ ನಾವು ಕೊಡ್ತಾ ಇರೋವಂಥದ್ದು ಆಹಾರ, ಅದು ನಮ್ಮ ದೇಹಕ್ಕೆ ಕೊಡ್ತಿರುವಂಥ ಒಂದು ಏನು ಹೇಳಿ ಜ್ಯೂಸ್ ಅಥವಾ ವಾಟ್ ಎವರ್. ಓಕೆ, ಸೊ ಅದ್ರ ಬಗ್ಗೆ ನಾವು ಎಷ್ಟು ಕಾನ್ಷಿಯಸ್ ಆಗಿರಬೇಕು ಅಂದರೆ ಆ 1500ರಿಂದ 1800 ಅನ್ನೋದು ಅಷ್ಟು ಮ್ಯಾಟ್ರ್ ಆಗಬಾರ್ದು ಅನ್ನೋದು ವಿಷಯ. ಸೊ ಅದರಲ್ಲೆಲ್ಲ ಅದು ನೀವು ಹೇಳ್ದಂಗೆ ಅದು ನಮ್ಮ ತಲೆಯಲ್ಲಿ ಹೋಗಿ ನಮಗದು ಸಿಂಕ್ ಆಗಿ, ಯಾಕಂದರೆ ಅದು ಕೂಡ ಮ್ಯಾಟ್ರ್ ಆಗುವಂಥದ್ದು ಒಂದಷ್ಟು ಫ್ಯಾಮಿಲಿಗಳಿರ್ತಾರೆ. 1500 ರೂಪಾಯಿ ಜಾಸ್ತಿ ಆಗುತ್ತೆ ತಿಂಗಳಿಗೆ, ಯಾಕೆ ಬೇಕು ನಮಗೆ, ಆಯಿತು ಏನೋ ಒಂದು ಮಾಡೋಣ. ಬಟ್ 1500 ಹೆಚ್ಚಿಗೆ ಆಗುತ್ತೆ. ನೀವು ತಿಂದೇ ಇರೋದ್ರಿಂದ ನೀವು ಎಷ್ಟು ಖರ್ಚು ಮಾಡ್ತಾ ಇರೋದು ಅದು ಲೆಕ್ಕ ಹಾಕ್ಬೇಕಲ್ವಾ. ಎಕ್ಸಾಕ್ಟ್ಲಿ. ಡಾಕ್ಟರ್ ಫೀಸಿಂದ ಹಿಡಿದು ಲ್ಯಾಬ್ ಟೆಸ್ಟ್ ಮಾತ್ರ ಎಲ್ಲ ಆ 3 days 4 days ನಾನ್ ಪ್ರೊಡಕ್ಟಿವ್ ಡೇಸ್ ಆಗುತ್ತಲ್ಲ, ಅದೆಲ್ಲ ಲೆಕ್ಕ ಹಾಕೊಂಡು ಅದೆಲ್ಲ ಲೆಕ್ಕ ಹಾಕ್ಬೋದು. ಜೊತೆಗೆ ಆ್ಯಕ್ಚುಲಿ ಇದು ಕಡಿಮೆ ಯೂಸ್ ಮಾಡ್ಬೋದು ಈ ಎಣ್ಣೆನ. ಹೌದು, ನೀವು ಕೋಲ್ಡ್ ಪ್ರೆಸ್ಡ್ ಆಯಿಲ್, ಆರ್ಗ್ಯಾನಿಕ್ ಆಯಿಲ್, ಕೋಲ್ಡ್ ಪ್ರೆಸ್ಡ್ ನೀವು ರೆಗ್ಯುಲರ್ ಆಯಿಲ್ಗಿಂತ ಕಮ್ಮಿ ಬಳಕೆ ಮಾಡ್ಬೋದು. ಯಾಕಂದ್ರೆ ಅದರಲ್ಲಿ ನ್ಯೂಟ್ರಿಷನ್ ಇರುತ್ತೆ, ಇದಿರುತ್ತೆ. ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಎಸ್ ಎಸ್ ಎಸ್. ಸೊ ಹಾಗೆ ಮಧು ಅವರ ಈ ಒಂದು 10 ವರ್ಷಗಳ ಜರ್ನಿ ಬಗ್ಗೆ ಮಾತಾಡ್ತಾ ಇದ್ವಿ. ಇವತ್ತು 17 ಬೆಂಗಳೂರಲ್ಲಿದೆ ಮತ್ತು 4 ಹೈದರಾಬಾದಲ್ಲಿದೆ ಅಂತ ಹೇಳಿದರೆ ನೆಕ್ಸ್ಟ್ ಏನು ಮಧು ಅವರೇ? ಈಗ ನಮಗೆ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಅಮೇರಿಕಾದಲ್ಲಿ ಡಿಮ್ಯಾಂಡ್ ಬರೋಕ್ಕೆ ಶುರು ಆಗಿದೆ. ಅಮೇರಿಕಾದಲ್ಲಿ ಆಲ್ರೆಡಿ ಎಕ್ಸ್ಪೋರ್ಟ್ ಶುರು ಆಗಿದೆ. ಅಮೇರಿಕಾದಲ್ಲಿ ಸ್ಟೋರ್ ಕೂಡ ಮಾಡೋ ತಯಾರಿಯಲ್ಲಿದ್ದೀವಿ ನೆಕ್ಸ್ಟ್ ಇಯರ್. ಸೊ ಅಮೇರಿಕಾ, ಬ್ಯಾಂಗ್ಳೂರ್, ಹೈದ್ರಾಬಾದ್ ಆ್ಯಂಡ್ ಅಮೇರಿಕಾ ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ತಾಯಿದ್ದೀವಿ. ಸೊ ಅದು ಈಗ ಸದ್ಯಕ್ಕೆ. ಮತ್ತು ಆನ್ಲೈನಲ್ಲಿ ಆಲ್ರೆಡಿ ಬೆಂಗಳೂರಲ್ಲಿ ಇಡೀ ಇಂಡಿಯಲ್ಲಿ ಆನ್ಲೈನ್ ಬೈ ಮಾಡ್ಬೋದು. ಸೊ ಅದನ್ನು ಇನ್ನೂ ಹೆಚ್ಚಿಗೆ ಮಾಡ್ತಾಯಿದ್ದೀವಿ, ವ್ಯಾಪಕ ಮಾಡ್ತಾಯಿದ್ದೀವಿ. ಅಮೇರಿಕಾದಲ್ಲೂ ಆನ್ಲೈನ್ ಸ್ಟೋರ್ ಓಪನ್ ಮಾಡ್ತಾಯಿದ್ದೀವಿ. ಸೊ ಗೋಯಿಂಗ್ ಇನ್ ಎ ಗುಡ್ ಡೈರೆಕ್ಷನ್. ಸೊ ಈಗ ಬೆಂಗಳೂರಲ್ಲಿ ಅಥವಾ ಇದು ನಮ್ಮ ಉತ್ತರ ಕರ್ನಾಟಕ ಹುಬ್ಬಳ್ಳಿ ಧಾರವಾಡದಲ್ಲಿ ತೊಗೋಬೇಕಂದ್ರೆ ಆನ್ಲೈನಲ್ಲಿ ತೊಗೋಬೋದು. ಹೌದು, ಉತ್ತರ ಕರ್ನಾಟಕದಲ್ಲಿ ಆನ್ಲೈನ್ ಎಷ್ಟೊಂದು ಬರುತ್ತೆ ನಮಗೆ. ಧಾರವಾಡಿಂದ ಆರ್ಡ್ರ್ ಬರುತ್ತೆ, ಎಕ್ಸೆಪ್ಟ್ ಡೈರಿ ಪ್ರಾಡಕ್ಟ್ಸು. ಸೊ ವೆಜಿಟೇಬಲ್ಸು, ಇದು ಏನೇನು ಸಿಗುತ್ತೆ ನಿಮ್ಮ ಇದರಲ್ಲಿ ಒಂದಷ್ಟು? ನೀವು ಏನು ಬಳಸ್ತಿರೋ ಮನೇಲಿ, ಅಕ್ಕಿ, ಬೇಳೆ, ಕಿಚನ್ಗೆ ಏನು ಇದೆಯೋ ಎಲ್ಲ ಸಿಗುತ್ತೆ. ಓಕೆ. ಎಣ್ಣೆ, ಅಕ್ಕಿ, ಬೇಳೆ, ಹಾಲು, ಮೊಸರು, ತುಪ್ಪ, ಪನ್ನೀರು, ನಿಮ್ಮ ಮನೇಲಿ ಏನು ಕಿಚನಲ್ಲಿ ಏನು ಬಳಸ್ತಿರೋ ಅದೆಲ್ಲ ಇದೆ. ಈಗ ಮಧು, ನೀವು ನಿಮ್ಮ ಕುಟುಂಬದ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ನಿಮ್ಮ ತಂದೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ VC ಆಗಿದ್ರು ಅಂತ ಹೇಳಿ. ತಂದೆ ಅಗ್ರಿಕಲ್ಚರ್ ಇದರಲ್ಲಿ GKVK ಇದೆಯಲ್ಲ, ಅಲ್ಲಿ ವೈಸ್ ಚಾನ್ಸಲರ್ ಆಗಿದ್ರು, ರಿಜಿಸ್ಟ್ರಾರ್ ಆಗಿದ್ರು, ವೈಸ್ ಚಾನ್ಸಲರ್ ಆಗಿದ್ರು, ಪ್ರೊಫೆಸರ್ ಆಗಿದ್ರು. ಇದು ನಾನು ಡಾಕ್ಟರ್ ಚಿಕ್ಕದೇವಯ್ಯ ಅಂತ. ನಾವೆಲ್ಲ ಬೆಳೆದಿದ್ದು GKVKಲ್ಲೇ. ಓ ಹೌದಾ? ಓಕೆ. ಕ್ವಾರ್ಟರ್ಸ್ ಇತ್ತು, ಅಲ್ಲೇ ಬೆಳೆದಿದ್ದು, ಕಾಡು ಮಧ್ಯದಲ್ಲಿ. ಸೊ ನಮ್ಮ ತಾಯಿ ಬಂದ್ಬಿಟ್ಟು ತಂದೆ ತಾಯಿ ಒಂದೇ ಊರು. ಸಾರಿ, ತಂದೆ ತಾಯಿ ಒಂದೇ ಊರು, ಬಟ್ ನಮ್ಮ ತಂದೆ ಹಳ್ಳಿಯಲ್ಲಿ ಬೆಳೆದ್ರು, ನಮ್ಮ ತಾಯಿ ಮಂಡ್ಯ ಸಿಟಿಲಿ ಬೆಳೆದ್ರು. ನಮ್ಮ ಇಬ್ಬರು ಮಕ್ಕಳು ನಮ್ಮ ತಂದೆ ತಾಯಿ. ನಾನೇ ದೊಡ್ಡವನು, ನನ್ನ ತಮ್ಮ ನನಗಿಂತ 4 ವರ್ಷ ಚಿಕ್ಕವನು. ಅವನು ಸಾಫ್ಟ್ವೇರಲ್ಲಿದ್ದಾನೆ. ನಾನು ನನ್ನ ಹೆಂಡತಿ ಕೂಡ ಇಂಜಿನಿಯರು. ಅಂದರೆ ಕೆಲಸ, ಶಿ ಟೇಕ್ಸ್ ಕೇರ್ ಆಫ್ ಹೋಮ್. ನಮ್ಮನ್ನ ನೋಡ್ಕೊಳ್ಳೋದೇ ದೊಡ್ಡ ಕೆಲಸ ಅಲ್ವಾ. ನನ್ನ ಮಗಳು, ಒಬ್ಬಳು ಮಗಳಿದ್ದಾಳೆ, ಅವಳು ಫೈನಲ್ ಇಯರ್ ಮೆಡಿಕಲ್ ಮಾಡ್ತಾಳೆ. ಎಲ್ಲ ಬೆಂಗಳೂರಲ್ಲೇ ಇರೋದು ಈಗ? ಈಗೆಲ್ಲ ಬೆಂಗಳೂರಲ್ಲೇ ಇದ್ವಿ. ಕೆಲವು ಲಾಸ್ಟ್ ಇಯರ್ವರೆಗೂ ಮಂಡ್ಯದಲ್ಲೇ ಇದ್ವಿ. ಮಂಡ್ಯದಲ್ಲೇ ಇದ್ವಿ. ನಾನು ಸುಮಾರು ವರ್ಷ ತೋಟದಲ್ಲೇ ಇದ್ದಿದ್ದು. ಅಲ್ಲೇ ಇದು ಮಾಡಿ ಒಂದು ಬರಡು ಭೂಮಿನ ಒಂದು ಸೊ ಬ್ಯೂಟಿಫುಲ್ ಫಾರ್ಮಾಗಿ ಕನ್ವರ್ಟ್ ಮಾಡಿ. ಓಕೆ. ನಿಮ್ಮದೇ ಭೂಮಿನ? ನಮ್ಮದೇ ಭೂಮಿ. ಎಲ್ಲಿ ಅದು ಇರೋದು? ನಮ್ಮೂರಲ್ಲೇ, ಸೂನ್ಗಳ್ಳಿಲ್ಲೇ 1 ಎಕರೆ ಭೂಮಿ. ಅದನ್ನು ಇವತ್ತು ಒಂದು ಒಳ್ಳೆ ಸಾವಯವ ತೋಟ ಮಾಡಿದ್ದೀನಿ, ಪ್ರೊಡಕ್ಟಿವ್ ತೋಟವಾಗಿ ಮಾಡಿದ್ದೀನಿ. ಓಕೆ. ಇದು ಮಧು ಅವರ ಪರ್ಸ್ನಲ್ ಲೈಫ್, ಅವರ ಬದುಕಿನ ಬಗ್ಗೆ ಮಾತಾಡಿದ್ವಿ. ಇದು ಒಬ್ಬ ಮಧುಚಂದನ್ ಅವರು ಒಬ್ಬ ಇಂಜಿನಿಯರ್, ಮತ್ತು ನಿಮ್ಮ ತಂದೆ ಒಬ್ಬ ಸರ್ಕಾರದ ಉದ್ಯೋಗಿ ಅಥವಾ ಯೂನಿವರ್ಸಿಟಿಲಿ ಕೆಲಸ ಮಾಡ್ತಾಯಿದ್ರು. ಹೀಗಾಗಿ ಈ ಬಿಸ್ನೆಸ್ ಆ್ಯಂಗಲ್ ಇದೆಯಲ್ಲ, ಅಂದರೆ ಈಗ ಯಾವುದೇ ಈ ಒಂದು ಬಿಸ್ನೆಸ್ಗಳು ಲಾಭದಾಯಕ ಇಲ್ಲ ಅಂದರೆ ಅದು ಉಳಿಯಲ್ಲ ಅಲ್ವಾ. ಸೊ ಹೀಗಾಗಿ
ಈ ಒಂದು ಆ್ಯಂಗಲ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಕಳೆದ 10 ವರ್ಷಗಳಲ್ಲಿ ನೀವೇನು ಕಲ್ತಿದ್ದೀರಾ? ನನಗೆ ಯಾವತ್ತೂ ಸಾಫ್ಟ್ವೇರಲ್ಲಿ ನಾನು ಎಕ್ಸೆಲ್ ಆಗಿದ್ದು. ಸಾಫ್ಟ್ವೇರ್ಗೆ ಪ್ರೋಗ್ರಾಮ್ ಬರಿತಾ ಇದ್ವಿ, ಕೋಡ್ ಬರಿತಾ ಇದ್ವಿ, ಆ ಬಿಸ್ನೆಸ್ ಬರ್ತಿದ್ವಿ. ಇದು ಮಾಡಿಲ್ಲ, ಸಖತ್ ಏಟ್ ತಿಂದಿದ್ದೀವಿ. ಯಾಕಂದರೆ ಇಲ್ಲಿ ತುಂಬ ಇರುತ್ತೆ. 2000 ಪ್ರಾಡಕ್ಟ್ಸ್ ಇದೆ, 2000 ಪ್ರಾಡಕ್ಟ್ ಇದೆ. ಮ್ಯಾನೇಜು ಇದು ತುಂಬ ಇದು ಸ್ಟಾರ್ಟಿಂಗೆಲ್ಲ ತುಂಬ ಲರ್ನಿಂಗ್ ಇದು. ಈಗ ಒಂದು 2 ವರ್ಷದಿಂದ ವಿ ಹ್ಯಾವ್ ಅಂಡರ್ಸ್ಟುಡ್. ಸಾಫ್ಟ್ವೇರ್ಸ್ ಎಲ್ಲ ಹಾಕಿದ್ದೀವಿ, AI ಎಲ್ಲ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ವಿ. ಸೊ ಈಗ ಇಟ್ಸ್ ಅರ್ಥ ಆಗಿದೆ. ಬಟ್ ನನಗೆ ನಾನು ಫಸ್ಟ್ ಆಫ್ ಆಲ್ ಬಿಸ್ನೆಸ್ ಮ್ಯಾನ್ ಅಲ್ಲ ನಾನು. ಆಮೇಲೆ ಸ್ಟಾರ್ಟ್ ಮಾಡಿದ ಬಿಸ್ನೆಸ್ ಪರ್ಪಸ್ಗಲ್ಲ, ಒಂದು ಬದಲಾವಣೆ ತರಬೇಕು ಅಂತ. ಆ ಬದಲಾವಣೆಯಲ್ಲಿ ಬೆಳೆದಂಥ ರೈತರಿಗೆ ಒಂದು ಮಾರ್ಕೆಟ್ ಕೊಡಬೇಕು ಅಂತ ಸ್ಟಾರ್ಟ್ ಆಗಿದ್ದು, ಒಂದೊಂದು ಸ್ಟೋರು. ಸೊ ಲೆಸನ್ ಕಲ್ತಿದ್ದೀವಿ ತುಂಬ. ಈಗ ಐ ಥಿಂಕ್ ವಿ ಆರ್ ಇನ್ ಕಂಟ್ರೋಲ್, ವಿ ನೋ ವಾಟ್ ವಿ ಆರ್ ಡೂಯಿಂಗ್. ಎಷ್ಟು ಜನರ ಲೈಫನ್ನು ಬದಲಾಯಿಸಿದ್ರೆ ನೀವು? ಅಂದರೆ ನಿಮ್ಮ ಬಿಸ್ನೆಸ್ ಮೂಲಕ ಇರ್ಬೋದು, ಅಂದರೆ ಬಿಸ್ನೆಸ್ ಇನ್ ದ ಸೆನ್ಸ್ ನಿಮ್ಮ ಸ್ಟೋರ್ಗಳ ಮೂಲಕ ಇರ್ಬೋದು, ರೈತರು ವಿಶೇಷವಾಗಿ ಸಾವಿರಾರು ಜನ ಇದ್ದಾರೆ. ಒಬ್ಬಿಬ್ಬರಿಲ್ಲ, ಸಾವಿರಾರು ಜನ ಇದ್ದಾರೆ. ಜೀವನ ಬದಲಾಗಿದೆ, ಚಿಂತನೆಗಳು ಬದಲಾಗಿದೆ, ಆರೋಗ್ಯ ಬದಲಾಗಿದೆ, ಇಂಪ್ರೂವ್ ಆಗಿದೆ. ಇನ್ನು ಈಗ ನಿಮ್ಮ ಸ್ಟೋರ್ಗಳು ಬೆಂಗಳೂರಲ್ಲಿ ಮತ್ತು ಮಂಡ್ಯದಲ್ಲಿ ಇದೆ ಮತ್ತು ಹೈದರಾಬಾದಲ್ಲಿದೆ ಅಂತ ಹೇಳಿದರೆ, ಉತ್ತರ ಕರ್ನಾಟಕದಲ್ಲಿ ಇನ್ನೂ ಇಲ್ಲ. ಉತ್ತರ ಕರ್ನಾಟಕದಲ್ಲಿ ಇಲ್ಲ. ಅಲ್ಲಿ ನಾನು ಎಲ್ಲ ಕಡೆನೂ ನಾನು ಆರ್ಗ್ಯಾನಿಕ್ ಮಂಡ್ಯ ಮಾಡ್ತೀನಿ ಅಂತ ಆಸೆನಿಲ್ಲ. ನಂಗೆ ಉತ್ತರ ಕರ್ನಾಟಕದಲ್ಲಿ ಯಾರು ಮಾಡ್ತೀನಿ ಅಂದರೆ ಅವ್ರ ಬ್ರ್ಯಾಂಡಲ್ಲೇ ಮಾಡಲಿ, ನಾವೇನು ಸಪೋರ್ಟ್ ಬೇಕೋ ನಾವು ಮಾಡಿಕೊಡ್ತೀವಿ. ಎಲ್ಲರೂ ಬೆಳಿಬೇಕಲ್ವಾ, ನಾವೇ ಸೊ ಉತ್ತರ ಕರ್ನಾಟಕದಲ್ಲಿ ಯಾರೇ ಇದು ಮಾಡೋದು ಇಂಟ್ರೆಸ್ಟ್ ಇದ್ದರೆ ನಾನು ಇದು ಮಾಡ್ತೀನಿ, ಕ್ಲಾಸಸ್ಸು ಮಾಡ್ತೀನಿ. ಬ್ರ್ಯಾಂಡ್ ಹೆಂಗೆ ಬಿಲ್ಡ್ ಮಾಡಬೇಕು ಅಂತ ಕ್ಲಾಸಸ್ಸು ಮಾಡ್ತೀನಿ. ಸೊ ಬಂದು ಕಲಿಬೋದು. ಇದು ರೈಟ್ ಟೈಮು. ನಾವು ಹೆಂಗೆ 1980s ಸಾಫ್ಟ್ವೇರ್ಗೆ ಹೆಂಗೆ ಗೋಲ್ಡನ್ ಟೈಮ್ ಇತ್ತು, ಆ ಫಾರ್ಮಿಂಗಿಗೆ, ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ಇದು ರೈಟ್ ಟೈಮ್, ಗೋಲ್ಡನ್ ಟೈಮ್. ಯಾರು ಬರ್ತಾರೋ, ಯಾರು ಈಗ ರಿಸ್ಕ್ ತೊಗೊಳ್ತಾರೋ, ಇನ್ನು 10 ವರ್ಷ ಆದಮೇಲೆ ಅವರು ಕಿಂಗ್ಸ್. ಅವರು ಇನ್ 10 yearsಲ್ಲಿ ದೇ ವಿಲ್ ಬಿಕಮ್ ದ ಕಿಂಗ್. ಆ ರಿಸ್ಕು, ಆ ಧೈರ್ಯ ತೊಗೊಂಡು ಮಾಡಬೇಕು ಅಷ್ಟೇ. ಅಂಥವ್ರು ಕೂಡ ನಿಮ್ಮನ್ನು ಅಪ್ರೋಚ್ ಮಾಡ್ಬೋದಾ? ಅದಕ್ಕೆ ನಾವು ಕ್ಲಾಸು ಮಾಡ್ತೀವಿ, ಬ್ರ್ಯಾಂಡ್ ಇದು ಕ್ಲಾಸಸ್ ಅದು ಮಾಡ್ತೀವಿ. ಮಾಡ್ಬೋದು, ಅಟೆಂಡ್ ಮಾಡ್ಬೋದು. ಎಲ್ಲದಕ್ಕೇನು ಗೊತ್ತಾ, ಇದು ಪರ್ಸಿಸ್ಟೆಂಟ್ ಆಗಿರ್ಬೇಕು. ಅಂದರೆ ಪೇಷನ್ಸ್ ಇರಬೇಕು. ಆರ್ಗ್ಯಾನಿಕ್ ಮಂಡ್ಯ, ಇವತ್ತು ಆರ್ಗ್ಯಾನಿಕ್ ಮಂಡ್ಯ ನನ್ನ ಕರೆದು ಕೂರಿಸಿದ್ದೀನಿ ಅಂದರೆ ಅದು 10 ವರ್ಷದ ಪರಿಶ್ರಮ ಇದೆ. ಆ ಪೇಷನ್ಸ್ ಬೇಕು, ಬಟ್ ರಿಸಲ್ಟ್ ಕೊಡುತ್ತೆ. ನಮಗೆ 10 ವರ್ಷ ಬೇಕಾಗಿಲ್ಲ. ಈಗ ಅಡಾಪ್ಷನ್ ಜಾಸ್ತಿ ಇರೋದ್ರಿಂದ ಯು ಕ್ಯಾನ್ ಸಿ 4-5-6 yearsಗೆಲ್ಲ ಯು ಕ್ಯಾನ್ ಸ್ಟಾರ್ಟ್ ಸೀಯಿಂಗ್ ದ ರಿಸಲ್ಟ್ಸ್. ಆ ಪೇಷನ್ಸ್ ಇರಬೇಕು, ಇದ್ದರೆ ಎನಿ ಒನ್ ಕ್ಯಾನ್ ಸಕ್ಸೀಡ್. ಇನ್ನೊಂದು ಭಾಳ ಇಂಪಾರ್ಟೆಂಟ್ ವಿಚಾರ ಏನಂದರೆ, ಇದೆಲ್ಲ ಒಬ್ಬ ವ್ಯಕ್ತಿ, ಒಬ್ಬ ಇಂಡಿವಿಜುವಲ್ ಮಾಡಿರೋಂಥ ಕೆಲಸಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಮತ್ತು ಇಂಡಿವಿಜುವಲ್ ಮೂಲಕ ಸಮುದಾಯವನ್ನು ಬದಲಾವಣೆ ಮಾಡುವಂಥದ್ದು, ಅವರ ಜೀವನ ಬದಲಾವಣೆ ಮಾಡುವಂಥದ್ದು, ಅವ್ರ ಚಿಂತನೆ ಬದಲಾವಣೆ ಮಾಡುವಂಥದ್ದು, ಈ ಥರದ ಒಂದು ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಬಟ್ ಇನ್ನೂ ಒಂದು ಪ್ಲೇಯರ್ ಬಗ್ಗೆ ನಾವು ಮಾತಾಡಿಲ್ಲ ಇಲ್ಲಿ. ಆ ಪ್ಲೇಯರ್ ಯಾವುದು ಅಂದರೆ ಗೌರ್ಮೆಂಟ್ ಅಲ್ವಾ? ಈಗ ನಾವು ಗೌರ್ಮೆಂಟು ನೀವು ಕಬ್ಬು ಬೆಳೀರಿ, ನೀವು ಇದನ್ನು ಬೆಳೀರಿ ಅಂತ ಹೇಳೋದು ಆಯಿತು. ಅವ್ರದ್ದು ಬಿಸ್ನೆಸ್ ಅವ್ರು ಮಾಡಿಕೊಂಡ್ರು, ಅಂದರೆ 33,000 ಕೋಟಿ ನೀವು ಹೇಳಿದ್ರಿ. ಬಟ್ ಒಂದು ಗೌರ್ಮೆಂಟು ಕೂಡ ಜನರ ಬದುಕಿಗೆ ಉತ್ತರದಾಯಿ ಅಲ್ವಾ? ಅವರು ಆರೋಗ್ಯವಾಗಿರ್ಬೇಕು ತಾನೆ. ಸೊ ಹೀಗಾಗಿ ಗೌರ್ಮೆಂಟಿಂದ ಏನು ಸಪೋರ್ಟ್ ಸಿಕ್ಕಿದೆ ಅಥವಾ ಸಿಕ್ಕಿಲ್ಲ ಮಧುವರೇ? ರೈತರಿಗೆ ಸಬ್ಸಿಡಿ ಏನೇನೋ ಇದೆ, ಆಯಿತಾ? ಅದೆಲ್ಲ ಆಲ್ ದೋಸ್ ರೈತ ಸಾಲ ಮನ್ನಾ ಮಾಡೋದು, ಸಬ್ಸಿಡಿ ಏನೂ ರೈತಂಗೆ ಹೆಲ್ಪ್ ಆಗೋಲ್ಲ. ಇದನ್ನು ಮಾಡ್ಕೊಂಡೇ ಬರ್ತಾಯಿದ್ದಾರೆ. ಇವತ್ತಲ್ಲ, 25-30 ವರ್ಷದಿಂದ ಸಾಲ ಮನ್ನಾ ಮಾಡ್ತಿದ್ದಾರೆ, ಸಬ್ಸಿಡಿಗಳು ಕೊಡ್ತಿದ್ದಾರೆ, ಎಲ್ಲ ಮಾಡ್ತಾರೆ. ಬರೀ ಯಾಕೆ ರೈತ 20 ವರ್ಷದಿಂದ ಇದ್ದ ರಿಚ್ನೆಸ್ ಇವತ್ತು ರೈತಂಗೆ ಯಾಕಿಲ್ಲ? ಕಮ್ಮಿ ಆಗಿದೆಯಲ್ವಾ? ಇನ್ನಾರು ಸರ್ಕಾರ ಅನಲೈಸ್ ಮಾಡಬೇಕು. ದೇ ಶುಡ್ ಸ್ಟೆಪ್ ಔಟ್ ಸೈಡ್ ಆ್ಯಂಡ್ ಥಿಂಕ್. ನಮ್ಮ ನಿಜವಾಗ್ಲೂ ರೈತರನ್ನ ನಾವು ಮಾಡಿರೋದೆಲ್ಲ ಸ್ಕೀಮ್ಸ್ ಮಾಡಿದ್ದೀವಿ, ಡ್ಯಾಮ್ಸ್ ಮಾಡಿದ್ದೀವಿ, ಅವಾಗ ಡ್ಯಾಮೇ ಇಲ್ದಂಗೆ ಶ್ರೀಮಂತ ಆಗಿದೆ ರೈತ. ಹೇಳ್ತಾರೆ ಎಂತ ಹೇಳ್ತಾರೆ ಅಂದರೆ, ನಮ್ಮ ಡೇಟಾ ಇಲ್ಲ, ಸ್ಟ್ಯಾಟಿಸ್ಟಿಕ್ಸ್ ಇಲ್ಲ. ಹಿಂದೆ ನಮ್ಮ ಭಾರತದಲ್ಲಿ ಬಡತನ ಇತ್ತು, ಇದಿತ್ತು ಅಂತ ಹೇಳ್ತಾರಲ್ಲ. ಆನ್ಸರ್ ಮೀ ದ ಕ್ವಶನ್. ಯಾಕೆ ಮುಘಲರು ಬಂದರು, ಯಾಕೆ ಬ್ರಿಟಿಷವ್ರು ಬಂದರು? ಆನ್ಸರ್ ದ ಕ್ವಶನ್. ಅವ್ರು ಯಾಕೆ ಬೇರೆ ದೇಶಕ್ಕೆ ಹೋಗಲಿಲ್ಲ? ಯಾಕೆ ಹೋಗಲಿಲ್ಲ? ಆನ್ಸರ್ ಹುಡುಕಿದ್ರೆ ಶ್ರೀಮಂತಿಗೆ ಇತ್ತು. ಆ ಶ್ರೀಮಂತಿಗೆ ಎಲ್ಲಿತ್ತು? ಕೃಷಿಯಲ್ಲಿತ್ತು. ಆ ಕೃಷಿ ತರಬೇಕು. ಸೊ ಸರ್ಕಾರ ನಿಜವಾಗ್ಲೂ ಈ ಅನ್ನೆಸೆಸರಿ ಟೈಮ್ ವೇಸ್ಟ್ ಮಾಡೋ ಬದಲು ಸಬ್ಸಿಡಿ ಇದು ಅಲ್ಲ. ರೈತರಿಗೆ ಸರ್ಕಾರ ಹೇಳೋದು, ನಾವು ಹೇಳೋದಕ್ಕೂ ಸರ್ಕಾರ ಹೇಳೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಅವ್ರು ಇದನ್ನು ಹೇಳಿದ್ರೆ ಇದ್ರ ಸ್ಕೀಮ್ಸ್
ತಂದರೆ ಇಟ್ ವಿಲ್ ಇಂಪ್ಯಾಕ್ಟ್ ಆಗುತ್ತೆ ನಿಜವಾಗ್ಲೂ. ರೈತರ ಜೀವನ ಬದಲಾಗುತ್ತೆ, ರೈತರ ಮನೇಲಿ ಶ್ರೀಮಂತಿಗೆ ಬರುತ್ತೆ. ನಮ್ಮ ದೇಶ 6.5 ಲಕ್ಷ ಹಳ್ಳಿ ಮೇಲೆ ಕಟ್ಟಿರೋಂಥ ದೇಶ ಇದು. ಅದರ ಸಿಟಿಯಿಂದ ಅಲ್ಲ ದೇಶ ಆಗಿದ್ದು, ಹಳ್ಳಿಯಿಂದ. ಅದನ್ನು ನಾವು ಸ್ಟ್ರಾಂಗ್ ಮಾಡಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ನಮ್ಮ ಜನದ್ದು ತಪ್ಪಿದೆ. ಪೊಲಿಟಿಷಿಯನ್ಸ್ಗೆ ಪಾಪ ಅವ್ರು ಬೈಬಾರ್ದು, ಜನದ್ದು ತಪ್ಪಲ್ಲ. ಫಸ್ಟ್ ಅವರು ಸರಿಯಾಗಿರೋರನ್ನ ಆಯ್ಕೆ ಮಾಡಿಲ್ಲ ಅಲ್ಲ. ಸರಿಯಾಗಿರೋರನ್ನ ಆಯ್ಕೆ ಮಾಡಿದರೆ ಯಾರು ಸರಿಯಾಗಿ, ಯಾರಿಗೆ ಆಪ್ಷನ್ನೇ ಕಡಿಮೆ ಇದೆ, ಆಪ್ಷನ್ ಕಮ್ಮಿ ಇದೆ. ಏನಕ್ಕೆ ಕೇಳಿ ಯಾರು ಒಳ್ಳೆಯವ್ರು ಬಂದು ನಿಂತ್ಕೊಳ್ಳಲ್ಲ. ನೀನು ಒಳ್ಳೆಯವ್ರು ಬಂದಿದ್ದಾರೆ, ಎಷ್ಟೊಂದು ಜನ ಬಂದಿದ್ದಾರೆ, ಅವ್ರನ್ನ ಜನ ಗೆಲ್ಸಲ್ಲ, ಸೋಲ್ಸ್ಬಿಟ್ಟಿದ್ದಾರೆ. ಎಷ್ಟೊಂದು ಜನ ಇದೆ. ನಾವು ಉದಾಹರಣೆ ಹೇಳ್ಕೊಳಕ್ಕೆ ತುಂಬ ಜನ ಬಂದು. ಸೊ ಏನು ಗೊತ್ತಾ, ಯಾರು ಬರೋಕ್ಕೆ ಹೋಗಲ್ಲ, ಬೇಡಪ್ಪ ಇದನ್ನು, ಯಾಕೆಂದರೆ ಹೇಳಿ ದುಡ್ಡು ಕೊಡಬೇಕು, ದುಡ್ಡು ಖರ್ಚು ಮಾಡಬೇಕು. ಸೊ ದಿಸ್ ಇಸ್ ವೇರ್ ವಿ ಸ್ಟ್ಯಾಂಡ್. ಓಕೆ, ನೀವು ಯಾಕೆ ನಿಂತ್ಕೊಳ್ಳಲ್ಲ ಎಲೆಕ್ಷನ್ಗೆ? ನಿಂತಿದ್ದೆ ಅಲ್ಲ ನಾನು. ನೀವು ನಿಂತಿದ್ದೆ? ನಾನು ಚೇಂಜ್ ಮಾಡಬೇಕು, ನಾನು ಬರೀ ಮಾತಲ್ಲ ನಿಂತಿದ್ದೆ, ಇಂಡಿಪೆಂಡೆಂಟ್ ಆಗಿ ನಿಂತಿದ್ದೆ. ನಾನು ದರ್ಶನ್ ಪುಟ್ಟಣ್ಣಯ್ಯ ಇಬ್ಬರು ನಿಂತಿದ್ವಿ. ಯಾವ ಎಲೆಕ್ಷನ್? ಸಾರಿ, ಈ 23ನೇ ಎಲೆಕ್ಷನ್ 2023. ಓಕೆ. ಜನ ಬೇಡ, ನೀನು ನಿಮ್ಮಂಥವ್ರು ರಾಜಕೀಯ ಇರಬಾರ್ದು, ಜನ ಬೇಡ ಅಂದರು. ದರ್ಶನ್ ಗೆಲ್ಲಿಸಿದ್ರು. ದರ್ಶನ್ ಓನ್ ಹೆಸರಲ್ಲಿ ನಿಂತಿದ್ದ ದರ್ಶನ್ ಗೆಲ್ತಾ ಇರಲಿಲ್ಲ. ತಂದೆ ಪುಟ್ಟಣ್ಣಯ್ಯ ಅವರು ಇದ್ರಲ್ಲ, ಆದ್ದರಿಂದ ದರ್ಶನ್ ಜನ ಇದು ಮಾಡಿದ್ರು. ಪುಟ್ಟಣ್ಣಯ್ಯ ಅವ್ರಿಗೆ ಸ್ಥಾನ ತುಂಬಬೇಕಲ್ವ ದರ್ಶನ್ ಮಗ. ನಾನು ನನಗೆ ಯಾರೂ ಇದಿಲ್ಲ, ನಾನು ಇಂಡಿಪೆಂಡೆಂಟ್ ಆಗಿದ್ನಲ್ಲ. ನೀವು ಬೇಡ ನನಗೆಲ್ಲ ಹೇಳಿದ್ರು, ಎಷ್ಟು ಜನ ಸಿಕ್ಕಿ ಮಂಡ್ಯದಲ್ಲಿ ಹೇಳ್ತಾರೆ, ಮಧುವಣ್ಣ ನಮ್ಮ ಮಂಡ್ಯ ಹಿಸ್ಟ್ರಿಯಲ್ಲೇ ಇಂಥ ಒಳ್ಳೆ ಕ್ಯಾಂಡಿಡೇಟ್ ಯಾರೂ ನಿಂತಿರಲ್ಲ, ನೀವೇ 5 ಜನ ಕ್ಯಾಂಡಿಡೇಟಲ್ಲಿ ಬೆಸ್ಟ್ ಕ್ಯಾಂಡಿಡೇಟ್. ನಾವು ಇಂಗ್ಲೀಷ್ ಮಾತಾಡ್ತೀರಾ, ಹಿಂದಿ ಮಾತಾಡ್ತೀರಾ, ಎಲ್ಲ ಫಾರಿನೆಲ್ಲ ಸುತ್ಕೊಂಬಂದಿದ್ದೀರಾ, ಆಮೇಲೆ ನಿಮ್ಮ ಇದನ್ನು ನೀವೇ ಬಿಲ್ಡ್ ಮಾಡಿದ್ದೀರಾ, ಎಲ್ಲ ನಿಮ್ಮೇ ಬೆಸ್ಟ್ ಕ್ಯಾಂಡಿಡೇಟ್ ಅಣ್ಣ ಅಂತ ಹೇಳ್ತಾರೆ. ಯಾರು ಕೊಟ್ಟು ಆಗ್ತದೆ ಅಣ್ಣ, ಹಿಂಗೆ ಅಣ್ಣ, ಈ ಪಾರ್ಟಿಗೆ ಆಗ್ದೆ, ಆ ಪಾರ್ಟಿಗೆ ಆಗ್ತದೆ. ಅಲ್ಲಿ ನೀವು ಎಲೆಕ್ಷನ್ ನಿಂತ್ಕೊಂಡು ನೀವು ಕಂಟೆಸ್ಟ್ ಮಾಡಿದ್ದೆ. ಜನ ಬೇಡ ಅಂದರು, ನಿಮ್ಮಂಥವ್ರು ಸರಿ ಇಲ್ಲ ಅಂತಂದರು. ಆಯಿತು ಬೇಡ ಅಂದ್ಬಿಟ್ಟು ನಾನು ಇವಾಗ ಆಯಿತು, ನಾನು ಅದೆಲ್ಲ ಪಾಲಿಟಿಕ್ಸ್ ಎಲ್ಲ ಬಿಟ್ಬಿಟ್ಟಿದ್ದೀನಿ. ನನಗೊಂದು ಆಸೆ ಆಯಿತು, ಬದಲಾವಣೆ ಮಾಡಬೇಕು. ನಿಜವಾಗ್ಲೂ ಕೃಷಿಲಿ ಬದಲಾವಣೆ ಮಾಡೋಕ್ಕಂತೂ ಇದಿತ್ತು. ಅದು ನಾನು ಹೋಗ್ತಾ ಇದ್ದ ವೇಯಲ್ಲಿ ಮಾಸಾಗಿ ಮಾಡೋದು ತುಂಬ ಕಷ್ಟ ಇದೆ. ಅದಕ್ಕೆ ಗೌರ್ಮೆಂಟ್ ಒಳಗಡೆ ಎಂಟ್ರಾದರೆ ಐ ಕ್ಯಾನ್ ಡೂ ದಿಸ್ ಇನ್ ಅ ವೆರಿ ಸಿಸ್ಟಮ್ಯಾಟಿಕ್ ವೇ. ನನ್ನ ವಾಯ್ಸ್ ಇದಿರುತ್ತೆ, ಒಂದು ಮಾತಾಡಿದ್ರೆ ಆ್ಯಂಪ್ಲಿಫೈ ಆಗುತ್ತೆ. ಭಾರತದಲ್ಲಿ ಒಂದು ಚೇಂಜ್ ಮಾಡ್ಬೋದು ಅಂತ ಇದು ಆಸೆಗೆ ಹೋಗಿದೆ. ನನ್ನ ಪರ್ಸ್ನಲ್ ಗೇನ್ಸ್ ಏನೂ ಇಲ್ಲ ನಮಗೆ. ಬಟ್ ಜನ ಬೇಡ ಅಂತಂದರು. ಸೊ ಈಗ ನನ್ನ ಕೈಲಿ ಎಷ್ಟಾಗುತ್ತೋ ಏನಾಗುತ್ತೋ ಮಾಡ್ತಾಯಿದ್ದೀನಿ. ಒಂದು ಆ್ಯಪ್ ವರ್ಕ್ ಮಾಡ್ತಾಯಿದ್ದೀವಿ. ಒಂದು ತುಂಬ ಯೂನಿಕು. ರೈತರಿಗೆ ಎಷ್ಟೊಂದು ಜನ ಆ್ಯಪ್ ಮಾಡಿದ್ದಾರೆ. ಅದು ಇದೊಂದು ಈ ಮೊಬೈಲ್ ಆ್ಯಪ್ ಏನು ಅಂದರೆ, ಅದು ಒಂದು ಮಾರ್ಗದರ್ಶಕವಾಗಿ ರೈತನಿಗೆ ಇದು ಮಾಡ್ಕೊಂಡು ಗೈಡೆನ್ಸ್ ಮಾಡ್ಕೊಂಡು ಹೋಗುತ್ತೆ ಎವ್ರಿ ಡೇ. ಅವ್ನು ರೈತನಿಗೆ ಹೇಳುತ್ತೆ, ನೀನು ಇದು ಮಾಡಿದ್ರೆ ಇಷ್ಟು ದುಡ್ಡು ಸಿಗುತ್ತೆ, ಇದು ಮಾಡಿದ್ರೆ ಇಷ್ಟು ದುಡ್ಡು ಸಿಗುತ್ತೆ, ಇಷ್ಟು ಮಾಡಿದ್ರೆ ದುಡ್ಡು ಸಿಗುತ್ತೆ. ಅವ್ನು ರೈತ ಇದು ಮಾಡ್ತೀನಿ ಅಂದರೆ ನೀನು ಯಾವ ಥರ ಮಾಡಬೇಕು, ಹೆಂಗೆ ಮಾಡಬೇಕು, ಪ್ರಿಪೇರ್ ಮಾಡಬೇಕು, ಏನು ಹಾಕಬೇಕು, ಎಲ್ಲ ಬ್ಯೂಟಿಫುಲ್ ಆ್ಯಪ್ ಮಾಡ್ತಾಯಿದ್ವಿ. ಅಂಡರ್ ಡೆವಲಪ್ಮೆಂಟ್ ಇದೆ. ಇನ್ನೊಂದು 3-4 ತಿಂಗಳು ಅದು ಆ್ಯಪ್ ರಿಲೀಸ್ ಮಾಡ್ತೀವಿ. ಮಾಡಿದ್ರೆ ಮೋಸ್ಟ್ಲಿ ಬಹುತೇಕ ರೈತರು ಅದನ್ನು ಯೂಸ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ ಎ ಸಾರ್ಟ್ ಆಫ್ ಎ ರೆವಲ್ಯೂಷನ್. ಭಾರತದ ಎಲ್ಲ ಲ್ಯಾಂಗ್ವೇಜಲ್ಲೂ ಬರುತ್ತದು. ನಮ್ಮ ಇಂಗ್ಲೀಷಲ್ಲ, ಕನ್ನಡ, ತಮಿಳ್, ತೆಲುಗು, ಮಲಯಾಳಂ ಎಲ್ಲ ಭಾಷೆಯಲ್ಲೂ ರೈತ ಅಂದರೆ ರೈತನೇ. ಸೊ ಇಟ್ಸ್ ಎ ಗ್ಲೋಬಲ್ ಆ್ಯಪ್, ನಾಟ್ ಇದು ಗ್ಲೋಬಲ್ ಆ್ಯಪ್ನ ಲಾಂಚ್ ಮಾಡ್ತಾಯಿದ್ದೀವಿ. ಆರ್ಗ್ಯಾನಿಕ್ ಮಂಡ್ಯದ ಫೌಂಡರ್ ಮತ್ತು CEO ಆಗಿರುವಂಥ ಮಧು ಅವ್ರ ಜೊತೆ ಮಾತಾಡ್ತೀವಿ. ಮಧು ಚಂದನ್ ಅಂತ ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ. ಮಂಡ್ಯ ಮೂಲದವರು. ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ಮತ್ತು ಆ್ಯಸ್ ಫಾರ್ ಆಸ್ ಆರ್ಗ್ಯಾನಿಕ್ ಮಂಡ್ಯ ಇಸ್ ಕನ್ಸರ್ನ್ಡ್, ಅದನ್ನು ಕೂಡ ಅವ್ರು ಹೇಳಿದರು. ನಾನೇ ಮಾಡಬೇಕಂತಿಲ್ಲ, ಯಾರಾದರೂ ಮುಂದೆ ಬಂದರೆ ಹುಬ್ಳಿನಲ್ಲೋ, ಧಾರವಾಡದಲ್ಲೋ ಅಥವಾ ಗುಲ್ಬರ್ಗದಲ್ಲೋ, ಬೀದರಲ್ಲೋ ನೀವು ಮಾಡಬೇಕು ಅಂದರೆ ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ. ಮತ್ತು ಆನ್ಲೈನ್ ಮೂಲಕ ಸಾಧ್ಯವಷ್ಟು ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನ ಖರೀದಿಸಿ, ಅವ್ರದ್ದೇ ಖರೀದಿ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಆರ್ಗ್ಯಾನಿಕ್ ಆಗಿರುವಂಥದ್ದು. ಬಟ್ ಅದು ನಿಜವಾದ ಆರ್ಗ್ಯಾನಿಕ್ ಅನ್ನೋದನ್ನು ಕೂಡ ಪರೀಕ್ಷೆ ಮಾಡಿ, ಅದ್ರ ಬಗ್ಗೆ ಕೂಡ ಮಧು ಅವರು ಸಾಕಷ್ಟು ವಿಚಾರಗಳನ್ನ ಹೇಳಿದರು. ಬೇಸಿಕಲಿ ಇದು ನಮ್ಮ ಏನೇಳಿ ಲೈಫ್ ಆ್ಯಂಡ್ ಡೆತ್ ಪ್ರಶ್ನೆ. ಬಟ್ ನಮಗದು ಗೊತ್ತಾಗ್ತಾ ಇಲ್ಲ. ನಾವು ಇವತ್ತು ಊಟ ಮಾಡ್ತೀವಿ, ಇವತ್ತು ಮಲ್ಕೋತೀವಿ, ಇವತ್ತು ನಾಳೆ ಜೀವನ, ಇವತ್ತು ಚೆನ್ನಾಗಿದ್ದೀವಿ ಅಷ್ಟೇ ನೋಡ್ಕೋತಾ ಇದ್ದೀವಿ. ಬಟ್ ನಾವು ಚೆನ್ನಾಗಿರೋದು ಅಂದರೆ ನಮ್ಮ ಮಕ್ಕಳು ಚೆನ್ನಾಗಿರೋದು, ಮುಂದಿನ ಜನ್ರೇಷನ್ ಕೂಡ ಚೆನ್ನಾಗಿರೋದು. ಸೊ ಹೀಗಾಗಿ ನೀವು ಹೇಳ್ತಿರ್ಬೇಕಾದ್ರೆ ನನಗೆ 2-3 ವಿಚಾರಗಳು ನೆನಪು ಬಂದು. ಒಂದು, ನಮ್ಮ ಅಜ್ಜಿ ನೆನಪು ಬಂದರು ನಿಜವಾಗ್ಲೂ. ಅಂದರೆ ಈಗಲೂ ಕೂಡ ನಮ್ಮ ಊರಿಂದ ಬಂದರೆ ಓಕೆ, ಆ ತುಪ್ಪ ಕಾಯಿಸಿದ್ರೆ ಘಮ ಬರುತ್ತೆ.
ಬಟ್ ಭಾಳಷ್ಟು ಕಡೆಯಿಂದ ನೋಡಿದ್ದೀನಿ ಆ ಘಮನೂ ಇಲ್ಲ ರುಚಿನೂ ಇಲ್ಲ, ತುಪ್ಪ ಹಾಕೊಂಡಿದ್ದೀನಿ ಅಂತ ಅನ್ಕೊಂಡು ತಿನ್ಬೇಕು ಬಿಟ್ರೆ ಅದು ನೀವು ತುಪ್ಪ ಅಂತ ಅನ್ಕೊಂಡು ತಿಂತಾ ಇದ್ದೀರಾ, ತುಪ್ಪನೇ ಅಲ್ಲ ಅದು, ತುಪ್ಪನೇ ಅಲ್ಲ ಅದು, ಫ್ಯಾಟ್ ಆಯಿಲ್ ಅಂತ. ಎಸ್ ಎಸ್. ಎರಡನೇದು, ನಮ್ಮ ನೀವು ಹೇಳಿದ್ದಂಗೆ ನಾನು ಚಿಕ್ಕವನಿದ್ದಾಗ ನಮ್ಮ ತಾಯಿ ಊರಲ್ಲಿ ಬದನೆಕಾಯಿ, ಬೆಂಡೆಕಾಯಿ, ಆಮೇಲೆ ತೆಂಗು ಕೂಡ ಬೆಳೀತಿದ್ರು ನಂಗೆ ನೆನಪಿರೋ ಹಾಗೆ. ಅದೆಲ್ಲ ತಂದು ಮಾರಾಟ ಮಾಡ್ತಿದ್ರು, ಅವರೇ ಮಾರಾಟ ಮಾಡ್ತಿದ್ರು. ಒಂದು ಸಲ ನಾನು ಚಿಕ್ಕವನಿದ್ದಾಗ ನಮ್ಮ ಮಾಮ ಯಾರೋ ಅವ್ರ ಜೊತೆ ನಾನು ಕೂಡ ರಸ್ತೆಯಲ್ಲಿ ಕೂತ್ಕೊಂಡು ಮಾರಾಟ ಮಾಡಿದ್ದೀನಿ. ಬದನೆಕಾಯಿ, ಟೊಮೆಟೊ ಎಲ್ಲ ಮಾರಾಟ ಮಾಡಿದ್ದೀನಿ ತುಂಬ ಚಿಕ್ಕವನಿದ್ದಾಗ. ಅದು ನಂಗೆ ಅಷ್ಟೇ ನೆನಪಿರೋದು. ಆಮೇಲೆ ಇನ್ನೊಂದು ನಾನು ಹೇಳ್ತೀನಿ, ಕೃಷಿಗೆ ಸಂಬಂಧಪಟ್ಟಂತೆ ನಾವು ಬೀದರಲ್ಲಿ ಬೆಳೆದದ್ದು, ಬೀದರ್ನ ಶುಗರ್ ಫ್ಯಾಕ್ಟ್ರಿನಲ್ಲಿ ನಮ್ಮ ತಂದೆ ಅಲ್ಲಿ ಕೆಲಸ ಮಾಡ್ತಾಯಿದ್ರು. ನಮ್ಮದು ಕ್ವಾರ್ಟರ್ಗಳಿದ್ದು, ನೀವು ಹೆಂಗೆ GKVನಲ್ಲಿ ಕ್ವಾರ್ಟರ್ಸ್ ಅಂದರೆ ತುಂಬ ಜಾಸ್ತಿ ಜಾಗ ಅಲ್ವಾ, ನಿಮ್ಗೆ ಗೊತ್ತು, ಪಕ್ಕದಲ್ಲಿ ಜಾಗ, ಹಿಂದೆ ಜಾಗ, ಮುಂದೆ ಜಾಗ, ತುಂಬ ಜಾಗ ಇರೋದು. ಸೊ ಅದು ಒಂದು ರೆವಲ್ಯೂಷನ್, ನಮ್ಮ ಸಣ್ಣ ರೆವಲ್ಯೂಷನ್. ಎಲ್ಲರ ಮನೆಯಲ್ಲೂ ನಮ್ಮ ಮನೆ ಹಿಂದ್ಗಡೆ ನಾವು ತೋಟ ಮಾಡೋದೊಂದು ಕ್ರೇಜ್ ಶುರು ಆಯಿತು. ನಾನು ಎಲ್ಲ ತೋಟ ಮಾಡಿದೆ, ಬೆಂಡೆಕಾಯಿ ಬೆಳೆದೆ, ಆಮೇಲೆ ಕೊತ್ತಂಬರಿ, ಕರಿಬೇವು, ಪಾಲಕ್ಕು ಎಲ್ಲ ಬೆಳೀತಿದ್ದೆ ನಾನು. ಮೆಣಸಿನಕಾಯಿ, ಏನೇನು ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿ ಬೆಳೀತೀನಿ. ನಮ್ಮ ಅಜ್ಜಿ ಬಂದಾಗ ತುಂಬ ಖುಷಿಪಟ್ಟರು, ನೀನು ಇಷ್ಟೆಲ್ಲ ಬೆಳೆದಿದೆಯಾ ಅಂಥೇಳಿ, ನಮ್ಮ ತಾಯಿ ಬಂದಾಗ. ಸೊ ಹಾಗೆ ಅದು ಏನೋ ಒಂದು ಖುಷಿ, ಆ ಬೆಳೀತಾ ಇರೋದು ನೋಡೋದೇ ಖುಷಿ ಅಲ್ವಾ. ಈಗ ನಾವು ಬೆಂಗಳೂರಲ್ಲಿ ಫ್ಲ್ಯಾಟಲ್ಲಿದ್ದೀವಿ, ಅದೆಲ್ಲ ಸಾಧ್ಯ ಇಲ್ಲ. ವಾಪಸ್ ಊರಿಗೆ ಹೋಗ್ಬೇಕು, ಎಲ್ಲೋ ಒಂದು ಕಡೆ ತೊಗೋಬೇಕು ಭೂಮಿ ಅನಿಸುತ್ತೆ. ಅಂಥ ಶಕ್ತಿ ಇನ್ನೂ ದೇವ್ರು ಕೊಟ್ಟಿಲ್ಲ ನಮಗೆ ಫಾರ್ಮಿಂಗ್ ಮಾಡಬೇಕು ಅಂಥೇಳಿ. ಬಟ್ ಮಾಡ್ತಾ ಇರೋರು ನೋಡಿದರೆ ಖುಷಿ ಆಗುತ್ತೆ. ಹೀಗಾಗಿ ಇವತ್ತು ಫಾರ್ಮಿಂಗ್ ಬಗ್ಗೆ ಆಸಕ್ತಿ ಇರುವಂಥವ್ರು ಮತ್ತು ಆ ಫಾರ್ಮಿಂಗ್ ಮೂಲಕ ನಮ್ಮ ಜೀವನವನ್ನು ಬದಲಾಯಿಸಬೇಕು, ಆರ್ಗ್ಯಾನಿಕ್ ಫಾರ್ಮಿಂಗ್ ಮೂಲಕ ಅನ್ನೋದನ್ನು ದೃಷ್ಟಿಲಿಟ್ಕೊಂಡು ಆರ್ಗ್ಯಾನಿಕ್ ಮಂಡ್ಯ ಮಾಡಿ ಅದನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದು ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆಸಿರುವಂಥ ಮತ್ತು ಸಾವಿರಾರು ಜನ ರೈತರಿಗೆ ಮತ್ತು ಆ ಮೂಲಕ ಜನರಿಗೆ ಹೆಲ್ಪ್ ಮಾಡಿರುವಂಥ ಮಧು ಅವ್ರ ಜೊತೆಗೆ ನಾನು ಮಾತಾಡಿದೆ. ಮಧುಚಂದ್ರನ್ SC. ಸೊ ತುಂಬ ಧನ್ಯವಾದ ಮಧು, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದರೆ. ಸೊ ಈ ಒಂದು ಜರ್ನಿ ಹೀಗೆ ಕಂಟಿನ್ಯೂ ಆಗಲಿ, ಇದು ನಿರಂತರವಾಗಿ ಸಾಗಲಿ ಮತ್ತು ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದು ಗೌರಿ ಶಾಕಿ ಸ್ಟುಡಿಯೋದ ಮತ್ತೊಂದು ಸಂಚಿಕೆ. ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ಪಾಡ್ಕ್ಯಾಸ್ಟ್ ಮಾತುಕತೆ ಕುರಿತಾಗಿ ನಿಮ್ಗೆ ಅನಿಸಿಕೆಗಳೇನಾದರೂ ಇದ್ದರೆ ಅದನ್ನು ದಯವಿಟ್ಟು ತಿಳಿಸಿ. ಅನಿಸಿಕೆಗಿಂತ ಹೆಚ್ಚಾಗಿ ಪ್ರಶ್ನೆಗಳಿದ್ದರೆ ಅದನ್ನು ಕೂಡ ತಿಳಿಸಿ. ಅವ್ರ ಟೀಮ್ ಅದನ್ನು ದಯವಿಟ್ಟು ರೆಸ್ಪಾಂಡ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೀವು ಸ್ಟೋರ್ ಮಾಡೋದಿರಬಹುದು, ಅಥವಾ ನೀವು ಖರೀದಿ ಮಾಡೋಕ್ಕಿರ್ಬೋದು, ಅಥವಾ ಬೇರೆ ಏನೇ ನಿಮ್ಮ ಪ್ರಶ್ನೆಗಳಿರ್ಬೋದು, ಅಥವಾ ನೀವು ಒಬ್ಬ ರೈತರಾಗಿದ್ದರೆ ಬೆಳೆಯೋದಿರ್ಬೋದು, ಏನೇ ಪ್ರಶ್ನೆಗಳಿದ್ರು ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ದಟ್ ರೈತಾಪಿ ವರ್ಗ ಅಂದರೆ ಬಡ ವರ್ಗ ಅಂತ ಏನಾಗಿದೆ ಅದು ದಯವಿಟ್ಟು ಅದು ಹೋಗಲಿ. ಸೊ ನಮ್ಮ ರೈತರು ಇವ್ರು ಹೇಳಿರಲ್ಲ, ಏನೂ ಉತ್ಪ್ರೇಕ್ಷೆ ಇಲ್ಲ. ಯಾಕೆ ಮೊಘಲ್ ಬಂದರು, ಯಾಕೆ ಬ್ರಿಟಿಷರು ಬಂದರು ಅಂತ ತುಂಬ ದೂರ ಹೋಗಬೇಕಾಗಿಲ್ಲ. ನಮ್ಮ ತಂದೆ ಹೇಳೋದನ್ನ ಈಗಲೂ ಕೇಳಿದ್ದೀನಿ. ನಮ್ಮೂರುಗಳಲ್ಲಿ, ನಮ್ಮ ತಂದೆ ಊರಲ್ಲಿ ನೀರು ಭೂಮಿ ಲೆವೆಲ್ ಅಂದರೆ ಒಂದು ಬಾವಿನಲ್ಲಿ ನೀರು ಎಷ್ಟಿರ್ತಿತ್ತು ಅಂದರೆ ಭೂಮಿ ಲೆವೆಲ್ ಇರ್ತಿತ್ತಂತೆ. ಅಂದರೆ ಕೆಳಗಡೆ ಬಗ್ಗಿ ನೋಡಬೇಕಾಗಿಲ್ಲ, ಮೇಲೆ ನೀರು ಕಾಣೋದು. ಅದು ನಾನು ಕೂಡ ಬೆಳಗಾಮಲ್ಲಿ ಸುಮಾರು ಸಲ ನೋಡಿದ್ದೀನಿ, ತುಂಬ ದೊಡ್ಡ ಮಟ್ಟದಲ್ಲಿ ನೀರಿರೋದು. ಆಮೇಲೆ ನಮ್ಮ ಈ ತೋಟದಲ್ಲಿ ನೀರು ಹಿಂಗೆ ಹರಿತಾ ಹೋದರೆ ಅದರಲ್ಲೆಲ್ಲ ಈ ಗುಬ್ಬಿಗಳು ಬಂದು ಸ್ನಾನ ಮಾಡೋದು ನಾನು ನೋಡಿದ್ದೀನಿ. ಈಗ ಗೊತ್ತಿಲ್ಲ, ಈಗಲೂ ಇರ್ಬೋದೇನೋ. ಬಟ್ ಅಷ್ಟೊಂದು ಅದ್ಭುತವಾದ ಜಗತ್ತು ಆ ಟೈಮಲ್ಲಿತ್ತು ಮತ್ತು ಆರೋಗ್ಯ ಕೂಡ ಅಷ್ಟೇ ಚೆನ್ನಾಗಿತ್ತು. ಅದನ್ನು ವಾಪಸ್ ತರಬೇಕು ಅಂದರೆ ಈ ಥರದ ಪ್ರಯತ್ನಗಳಿಗೆ ನಮ್ಮ ಸಪೋರ್ಟ್ ಇರಬೇಕು. ಆ ದೃಷ್ಟಿಯಿಂದ ಆರ್ಗ್ಯಾನಿಕ್ ಲೈಫ್ ಸ್ಟೈಲ್ನ ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ನೀವು ಪ್ರಯತ್ನ ಪಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸೋದೀನಿ. ನೋಡ್ತಾರೆ ಗೌರಿ ಶಾಕಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.